ರಿಪೇರಿಗೆ ಬಂದಿದ್ದಾರೆ. ಮಳೆಗಾಲದಲ್ಲಿ ಈಗ ಅವರು ರಿಪೇರಿಗೆ ಬಂದು ಅರ್ಧದಲ್ಲಿ ಬಿಟ್ಟು ಹೋಗಿದ್ರು. ಒಂದು 6 ತಿಂಗಳು ಅರ್ಧದಲ್ಲಿ ಬಿಟ್ಟು ಹೋಗಿದ್ದಾರೆ. ಬ್ಲಾಕ್ ಆಗಿ ಫುಲ್ ಡ್ರೈನೇಜ್ ಇಲ್ಲಿ ಅದರ ನೀರು, ಅದರ ಗಲೀಜು ನೀರೆಲ್ಲ ಇಲ್ಲಿ ಬಂದು ಅದು ನಮ್ಮ ಕುಡಿಯುವ ನೀರಿಗೆ ಅದು ಮಿಕ್ಸ್ ಆಗ್ತಾ ಇದೆ. ಮಂಗಳೂರಿನ ಕೊಂಚಾಡಿ ಲ್ಯಾಂಡ್ಲಿಂಕ್ ಸಂಪರ್ಕ ರಸ್ತೆಯಲ್ಲಿ ಕಳೆದ 1 ತಿಂಗಳಿಂದ ನಡೆಯುತ್ತಿರುವ ಒಳಚರಂಡಿ ಕಾಮಗಾರಿ ನಿಧಾನಗತಿಯಲ್ಲಿ ಸಾಗುತ್ತಿದೆ ಎಂದು ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಶ್ರೀರಾಮಾಶ್ರಮ ಪ್ರಾಥಮಿಕ ಶಾಲೆ ಸಮೀಪ ರಸ್ತೆ ಮುಚ್ಚಿರುವುದರಿಂದ ನಿವಾಸಿಗಳ ಸಂಚಾರಕ್ಕೆ ತೀವ್ರ ತೊಂದರೆಯಾಗುತ್ತಿದೆ. ಮಳೆಗಾಲದಲ್ಲಿ ಅಪೂರ್ಣ ಕಾಮಗಾರಿಯಿಂದ ಒಳಚರಂಡಿ ಮತ್ತೆ ಹಾನಿಗೊಳಗಾಗುವ ಹಾಗೂ ಡ್ರೈನೇಜ್ ಸೋರಿಕೆ ಸಮಸ್ಯೆ ಉಂಟಾಗುವ ಆತಂಕವೂ ವ್ಯಕ್ತವಾಗಿದೆ. ಆದ್ದರಿಂದ ಮಂಗಳೂರು ಮಹಾನಗರ ಪಾಲಿಕೆ ತಕ್ಷಣ ಕಾಮಗಾರಿ ಪೂರ್ಣಗೊಳಿಸಿ ಗುಣಮಟ್ಟ ಕಾಪಾಡಿ ಬಳಿಕ ರಸ್ತೆಯನ್ನು ದುರಸ್ತಿ ಮಾಡಿ ಸಾರ್ವಜನಿಕರ ಸಂಚಾರಕ್ಕೆ ಮುಕ್ತಗೊಳಿಸಬೇಕೆಂದು ಸ್ಥಳೀಯರು ಒತ್ತಾಯಿಸಿದ್ದಾರೆ. ಕೊಂಚಾಡಿಯಿಂದ ಮಜಲ್ ರಸ್ತೆಯಾಗಿ ಲ್ಯಾಂಡ್ಲಿಂಗ್ಸ್ಗೆ ಕನೆಕ್ಟ್ ಆಗುವ ರೋಡ್ ಇದು. ಸಾಧಾರಣ ಈಗ 1.5 ವರ್ಷ ಆಯ್ತು ಕಾಣಬೇಕು. ಸಾಧಾರಣ 2 ವರ್ಷದಿಂದ ಈ ರೋಡು ರಿಪೇರಿಗೆ ಬಂದಿದ್ದಾರೆ. ಮಳೆಗಾಲದಲ್ಲಿ ಈಗ ಅವರು ರಿಪೇರಿಗೆ ಬಂದು ಅರ್ಧದಲ್ಲಿ ಬಿಟ್ಟು ಹೋಗಿದ್ರು. ಒಂದು 6 ತಿಂಗಳು ಅರ್ಧದಲ್ಲಿ ಬಿಟ್ಟು ಹೋಗಿದ್ದಾರೆ. ಈಗ ಬಂದು ಸ್ವಲ್ಪ ಜಲ್ಲಿ ಎಲ್ಲ ಹಾಕಿ ಅರ್ಧದಲ್ಲಿ ನಿಂತಿದೆ. ಅದರ ಎಡೆಯಲ್ಲಿ ಈ ಡ್ರೈನೇಜ್ ಇದೆಲ್ಲ ಇಲ್ಲಿ ನಿಮ್ಗೆ ಕಾಣ್ತಾ ಇದೆ. ಡ್ರೈನೇಜ್ ಅಲ್ಲಿ ಬ್ಲಾಕ್ ಆಗಿ ಫುಲ್ ಡ್ರೈನೇಜ್ ಇಲ್ಲಿ ಅದರ ನೀರು, ಅದರ ಗಲೀಜು ನೀರೆಲ್ಲ ಇಲ್ಲಿ ಬಂದು ಅದು ನಮ್ಮ ಕುಡಿಯುವ ನೀರಿಗೆ ಅದು ಮಿಕ್ಸ್ ಆಗ್ತಾ ಇದೆ. ಸೊ ಎಷ್ಟು ಹೇಳಿದ್ರು ಅದೊಂದು ಎಚ್ಚೆತ್ತುಕೊಳ್ಳುವುದಿಲ್ಲ ಯಾರು. ನಮ್ಗೆ ಕಾರ್ಪೊರೇಟ್ಗೆ ನಾವು ಕಂಪ್ಲೇಂಟ್ ಕೊಟ್ಟಿದ್ದೇವೆ, ಕೆಲವರ ಹತ್ರ ಹೇಳಿದ್ದೇವೆ, ಸಿಟಿ ಕಾರ್ಪೊರೇಷನ್ಗೂ ಕೂಡ ಹಾಕಿದ್ದೇವೆ. ಈಗ ಇನ್ನೊಂದು ಕಂಪ್ಲೇಂಟ್ ಕೊಟ್ಟಿದ್ದೇವೆ, ಆದಷ್ಟು ಬೇಗ ಈ ರೋಡ್ ಅನ್ನು ಸರಿ ಮಾಡಬೇಕು, ಆ ಡ್ರೈನೇಜ್ ಅನ್ನು ಕ್ಲಿಯರ್ ಮಾಡಿ ಕೊಡ್ಬೇಕು ಅಂತ ನಾವು ಮನವಿಯನ್ನು ಕೊಟ್ಟಿದ್ದೇವೆ. ಆದಷ್ಟು ಬೇಗ ಅದರದ್ದು ಕಾಮಗಾರಿ ಶೀಘ್ರದಲ್ಲಿ ನಡೆದು ನಮ್ಗೊಂದು ವ್ಯವಸ್ಥೆ ಮಾಡಿಕೊಡ್ಬೇಕಾಗಿ ನಮ್ಮೆಲ್ಲರ ಪರವಾಗಿ ನಾವು ವಿನಂತಿ ಮಾಡಿಕೊಡ್ತೇವೆ. ಇಲ್ಲಿ ಇದೇ ಮಳೆಗಾಲ ಟೈಮ್ ನಲ್ಲಿ ರಸ್ತೆ ಮಾಡಕ್ಕೆ ಶುರು ಮಾಡಿದ್ದಾರೆ. ಈ ಮಳೆಗಾಲ ಟೈಮ್ ನಲ್ಲಿ ರಸ್ತೆ ಮಾಡೋದ್ರಿಂದ ಇಲ್ಲಿ ಕಾಂಕ್ರೀಟ್ ನಲ್ಲಿ ಮೇಲ್ ಬರುವ ನೀರು ಹೋಗಕ್ಕೆ ದಾರಿ ಇಲ್ಲ. ಇಲ್ಲಿ ಚರಂಡಿ ವ್ಯವಸ್ಥೆ, ನೀರು ಹೋಗಕ್ಕೆ ದಾರಿ ಇಲ್ಲ. ಇದು ಅದೇ ರಸ್ತೆಯಲ್ಲಿ ಮೇಲ್ಗಡೆ ನೀರು ಬರಬೇಕು. ನಮ್ಮ ಇದೇ ರಸ್ತೆಯಲ್ಲಿ ಮನೆ ಇರುವುದು, 2-3 ಮನೆ ಇದೆ ಇಲ್ಲಿ. ಆ ಮನೆಗಳ ಮೇಲ್ಗಡೆನೆ ನೀರು ಬರುವ ಚಾನ್ಸಸ್ ಇದೆ. ಇಲ್ಲಿ ಜನಸಾಮಾನ್ಯರಿಗೆ ಬೇಕಾಗುವ ಒಂದು ವ್ಯವಸ್ಥೆ ಆಗಲಿ ಅಥವಾ ಜನಸಾಮಾನ್ಯರು ನಡೆದುಕೊಂಡು ಹೋಗುವ ದಾರಿ ಹೇಗಿರ್ಬೇಕು. ಇಲ್ಲಿ ಎಲ್ಲ ವಯಸ್ಸಾದವರು, ವಾಹನಗಳೆಲ್ಲ ಹೋಗ್ತಾ ಇಲ್ಲ. ಇಲ್ಲಿ ವಯಸ್ಸಾದವರು ಯಾವ ರೀತಿ ಕಷ್ಟಪಟ್ಟು ಹೋಗ್ತಾ ಇದ್ದಾರೆ. ಈ ಸ್ಮೆಲ್ ಬರ್ತಾ ಇದೆ, ಇಲ್ಲಿ ವಾಸನೆ ಹೊಡಿತಾ ಇದೆ ಇಲ್ಲಿ. ಆದ್ರೂ ಈ ಅರ್ಧಂಬರ್ಧ ಕೆಲಸ ಮಾಡಿದವರು, ಕಾಂಟ್ರಾಕ್ಟರ್ ಆಗಲಿ ಯಾರು ಇದರ ಬಗ್ಗೆ ಗಮನ ಹರಿಸುವುದಿಲ್ಲ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಆದಷ್ಟು ಬೇಗ ಬಂದು ಇಲ್ಲಿ ಇದರ ನಮ್ಗೆಲ್ಲ ಏನು ಇಲ್ಲಿ ಎಷ್ಟು ನಿವಾಸಿಗಳಿದ್ದಾರೆ ಅವ್ರಿಗೆಲ್ಲ ಒಂದು ಅನುಕೂಲ ಆಗುವ ಹಾಗೆ ಸರ್ಕಾರದಿಂದ, ಕಾರ್ಪೊರೇಟರ್ ಕಡೆಯಿಂದ ಏನ್ ಮಾಡಬೇಕು ಅದನ್ನೊಂದು ದಯವಿಟ್ಟು ಮಾಡಿಕೊಡ್ಬೇಕಾಗಿ ಒಂದು ಕೇಳಿಕೊಳ್ಳುತ್ತೇನೆ ಅಷ್ಟೇ.